ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದನ್ನೆಲ್ಲ ದಿನ ಕೊಟ್ಟು ಪ್ರಪೋಸ್ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಆಗಲೇ ಇಲ್ಲ. ಜಾನು ಸತ್ತಿಲ್ಲ. ಅವಳ ನನ್ನ ಆಟ ಆಡಿಸ್ಬೇಕು ಅಂತ ಹಿಂಗೆಲ್ಲ ಮಾಡ್ತಿದ್ದಾಳೆ. ನನ್ನ ಜಾನು ಸತ್ತಿಲ್ಲ. ಜಾನು, ನಿನ್ನ ನಗು, ನಿನ್ನ ಮಾತುಗಳನ್ನೆಲ್ಲ ಹೆಂಗ್ ಮರೆಯಕ್ಕಾಗತ್ತೆ ಜಾನು? ಇಂಥ ನಿರ್ಧಾರ ತಗೊಳ್ಳೋ ಮುಂಚೆ ಒಂದ್ಸಲಿ ನಾನು ನಿನಗೆ ನೆನಪಾಗ್ಲಿಲ್ವಾ? ಎಲ್ಲೋ ದೂರದಲ್ಲಿ ನೆಮ್ಮದಿಯಾಗಿರ್ತೀಯ ಅಂತ ಅನ್ಕೊಂಡ್ರೆ ಸಿಗದೇ ಇರೋಷ್ಟು ದೂರಕ್ಕೆ ಹೋಗ್ಬಿಟ್ಟಲ್ಲ ಜಾನು. ಇದನ್ನೆಲ್ಲ ನಂಬಲ್ಲ. ಜಾನು ಎಲ್ಲ ಒಂದ್ ಕಡೆ ಇರ್ತಾಳೆ. ಅವಳು ಸತ್ತಿರಕ್ ಚಾನ್ಸೇ ಇಲ್ಲ. ಅವಳು ನನ್ನ ಆಟ ಆಡಿಸ್ಬೇಕು, ನನ್ನ ಗೂಮೆ ಮಾಡ್ಬೇಕು ಅಂತ ಈಗೆಲ್ಲ ಮಾಡ್ತಿದ್ದಾಳೆ. ಜಾನು ಬದುಕಿರ್ತಾಳೆ. ಜಾನು ಸತ್ತಿಲ್ಲ. ಮಾವ, ಅಳಿಯಂದ್ರೆ ಕೂತ್ಕೊಳ್ಳಿ. ಬೇಡ, ಅಳಿಯಂದ್ರೆ ಬಂದಿರೋ ಸ್ವಲ್ಪ ಕಾಫಿ ಮಾಡ್ಕೊಂಬಮ್ಮ. ಬೇಡ ಮಾವ, ಕೂತ್ಕೊಳ್ಳಿ. ಬಂದೆ. ಜಯಂತ್ ಅವರೇ, ನಮಸ್ತೆ. ಅಳಿಯಂದ್ರೆ, ನಾನು ಫೋನಲ್ಲಿ ತಿಳಿಸಿದ ಹಾಗೆ ಜಾನು ತಿಥಿ ಕಾರ್ಯನ 11ನೇ ದಿನ ಇಟ್ಕೋಬಹುದು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಕಾರ್ಡನ್ನು ಪ್ರಿಂಟ್ ಮಾಡಿಸಿ ನಾವಾಗಲೇ ಸಂಬಂಧಿಕರಿಗೆ ಕೊಡೋದಕ್ಕೆ ಶುರು ಮಾಡಿದ್ದೀವಿ. ಇದು ನಿಮಗೆ, ನಿಮ್ಮ ಕಡೆಯವ್ರಿಗೆ ಯಾರ್ಯಾರನ್ನ ಕರಿಬೇಕು ದಯವಿಟ್ಟು ಕರೀರಿ. ಕಾರ್ಯಕ್ರಮದ ದಿನ ಬೆಳಗ್ಗೆನೆ ಬಂದ್ಬಿಡಿ. ಮಾವ, ಅತ್ತೆ ಹೇಳ್ತಾ ಇದ್ರು ಸಾಧ್ಯ ಆದ್ರೆ ಹಿಂದಿನ ದಿನನೇ ಜಯಂತ್ ಅವ್ರಿಗೆ ಬರೋದಿಕ್ಕೆ ಹೇಳಬೇಕು ಅಂತ. ಸರಿ ಮಾವ, ನಾನು ಬರ್ತೀನಿ. ಇದೇನಿದು ಹೀಗೆ ಬಂದು ಹೀಗೆ ಹೋಗ್ತಾ ಇದ್ದೀರಾ? ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಮಾವ, ನನ್ನ ಊಟ ಆಯ್ತು. ನಾನು ಬರ್ತೀನಿ ಮಾವ. ಅಳಿಯಂದ್ರೆ, ಪಾಪ ಜಯಂತ್ ಜಾನುವಿನ ಕಳ್ಕೊಂಡ್ಮೇಲೆ ತುಂಬಾ ಸೊರ್ಗೋಗಿದ್ದಾರೆ. ಹೌದಮ್ಮ, ಅಳಿಯಂದ್ರು ನಮ್ಮ ಜಾನುನ ಯಾವಾಗಲೂ ಚಿನ್ನು ಮರಿ ಅಂತ ಅಷ್ಟು ಪ್ರೀತಿಸ್ತಾ ಇದ್ರು.
ಚಿನ್ನುವರಿನೇ ಇಲ್ಲ. ನಮ್ಮನೇನಾದ್ರೂ ದುಃಖ ತೋಡ್ಕೊಳ್ಳೋಕೆ ಒಬ್ರಲ್ಲ ಒಬ್ರು ಇರ್ತೀವಿ. ಅವ್ರ ಮನೇಲಿ ಯಾರಿದ್ದಾರೆ? ಅಷ್ಟು ವಿಶಾಲವಾದ ಮನೆ, ಜಾನು ಇಲ್ಲದೆ ಬೇಕೋ ಅನ್ನಿಸ್ತಿರುತ್ತೆ. ಪಾಪ ಒಬ್ಬರೇ ಇರ್ತಾರಲ್ಲ, ಜಾನು ನೆನಪು ಕಾಡ್ತಾ ಇರುತ್ತೆ. ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ. ವಿಶ್ವ, ವಿಶ್ವ, ಯಾಕೋ ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಯಾಕಪ್ಪ ಏನಾಯ್ತು? ಏನಾಯ್ತು ಪುಟ? ಯಾಕೆ ಹೇಳ್ತಾ ಇದೀಯಾ? ಯಾಕೆ ಹೇಳ್ತಾ ಇದೀಯಾ? ನೀನ್ ಏನು ಅಂತ ಹೇಳ್ದಿರಾ ಅಳ್ತಾ ಇದ್ರೆ ನಾನು ಏನ್ ತಿಳ್ಕೋಬೇಕು? ಅಲ್ಲಿ ನೋಡಿದ್ರೆ ಜಯಂತ್ ಅವ್ರ ಹೆಂಡತಿ ತೀರೋದ್ರು ಅಂದಾಗಿಂದ ನನಗೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ? ಈಗ ನೋಡಿದ್ರೆ ನೀನ್ ಅಳ್ತಾ ಇದ್ಯಾ? ಯಾಕೆ ಪುಟ್ಟ ಅಳ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಏನಂತ ಹೇಳಮ್ಮ, ಜಯಂತ್ ಅವ್ರ ಹೆಂಡ್ತಿನೇ ಜಾನು ಅಂತ ಹೇಗೆ ಹೇಳಿ? ನನ್ನಿಂದ ಆಗಲ್ಲಮ್ಮ. ನೀನ್ ಯಾಕೆ ಅಳ್ತಾ ಇದ್ಯಾ ಅಂತ ನನಗೆ ಗೊತ್ತು ಮಗನೆ. ಜಾನು ನೆನಪಾಗಿರ್ಬೇಕು ಅಲ್ವಾ? ಅವಳು ನಿನ್ನನ್ ಬಿಟ್ಟು ಬೇರೆಯವ್ರನ್ನ ಮದುವೆ ಆದಾಗ್ಲೂ ನೀನ್ ಹೀಗೆ ಅಳ್ತಾ ಇದ್ದೆ. ಈಗ ಅವಳು ಗಂಡನ ಜೊತೆ ಸುಖವಾಗಿದ್ದಾಳಲ್ವಾ? ಮತ್ಯಾಕೆ ಅವಳು ನೆನ್ಪು ಬರ್ತಾ ಇದೆ ನಿನ್ಗೆ? ಇಲ್ಲಮ್ಮ, ಅವಳು ಸುಖವಾಗಿಲ್ಲ. ಅವಳಿ ಪ್ರಪಂಚದಿಂದನೇ ದೂರ ಹೋಗ್ತಿದ್ದಾಳೆ. ಇನ್ನವಳು ನಂಗೆ ಸಿಗಲ್ಲಮ್ಮ. ನೋಡು ವಿಶ್ವ, ಅವಳು ಎಲ್ಲಿದ್ರು ಚೆನ್ನಾಗಿರ್ಬೇಕು ಅಂತ ಹಾರೈಸ್ಬೇಕು. ಅದನ್ ಬಿಟ್ಟು ಈ ರೀತಿ ಅವಳು ನೆನೆಸ್ಕೊಂಡು ಅಳಬಾರ್ದು ಮಗನೆ. ಪ್ರೀತಿ ಪಡ್ಕೊಳ್ಳೋದು ಅದೃಷ್ಟ ಅಲ್ಲ ಕಣೋ. ಪ್ರೀತಿಸಿದವರು ನಮಗ್ ಸಿಗದೆ ಹೋದ್ರು ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಹಾರೈಸ್ತೀವಲ್ಲ, ಅದೇ ನಮ್ ದೊಡ್ಡತನ ಕಣೋ. ಈಗ ನೋಡು, ಬಾಳಿ ಬದುಕಬೇಕಾಗಿರೋ ವಯಸ್ಸು ಜಯಂತ್ ಅವ್ರದ್ದು. ಹೆಂಡ್ತಿನ ಕಳ್ಕೊಂಡು ಅವ್ರೆಷ್ಟು ದುಃಖ ಅನುಭವಿಸ್ತಾ ಇದ್ದಾರೆ. ಆದ್ರೂ ಹೆಂಡತಿ ಹೆಸರಿನಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇದರಿಂದ ಅವ್ರು ಸತ್ತಿರೋ ಹೆಂಡತಿ ಮನ್ಸಿಗೂ ಶಾಂತಿ ಸಿಗುತ್ತೆ. ಏನೇ ಬಂದ್ರು ಅದನ್ನ ಎದುರಿಸ್ಬೇಕು ಪುಟ. ನನಗೆ ಆಗ್ತಿಲ್ಲಮ್ಮ. ಜಾನು ಬರೆಯೋದು ಅಷ್ಟು ಸುಲಭ ಅಲ್ಲ. ಹೀಗೆ ಹೇಳಿದ್ರೆ ಹೇಗಪ್ಪ? ಅವಳು ಇನ್ನೂ ನಿನ್ನ ನೆನ್ಪು ಮಾಡ್ಕೊಂಡು ಅಳ್ತಾ ಕೂತಿದ್ದಾಳೇನೋ? ಅವಳಿದ್ರೆ ಅಲ್ವೇಲಮ್ಮ ನೆನ್ಪು ಮಾಡ್ಕೊಳ್ಳೋದು. ಏನು ಹೇಳ್ತಾ ಇದೀಯಾ? ಜಾನು ಸತ್ತಿದ್ದಾಳೆ ಅನ್ನೋ ವಿಷಯ ಹೇಳಿದ್ರೆ ಜಾನು ಜಯಂತ್ ಅವ್ರ ಹೆಂಡತಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ಸತ್ಯ ನನ್ನ ಹತ್ರನೇ ಇರ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.